ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಕಳೆದ ವರ್ಷ ಬಿಡುಗಡೆಯಾಗಿದ್ದ ಲಕ್ಕಿ ಭಾಸ್ಕರ್ ಎಂಬ ತೆಲುಗು ಭಾಷೆಯ ಒನ್ ಆಫ್ ದ ಬೆಸ್ಟ್ ಸಸ್ಪೆನ್ಸ್ ಕಮ್ ಡ್ರಾಮಾ ಥ್ರಿಲ್ಲರ್ ಚಿತ್ರ. ಇದುವರೆಗೂ ನಾನು ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಜಾನರ್ ಅನ್ನ ಬಿಟ್ಟು ಬೇರೆ ಜಾನರ್ ನ ಮೂವೀಸ್ ಗಳನ್ನ ಎಕ್ಸ್ಪ್ಲೇನ್ ಮಾಡಿರೋದು ತುಂಬಾನೇ ಕಡಿಮೆ. ಆದ್ರೆ ಇವತ್ತು ಈ ಚಾನೆಲ್ ನಲ್ಲಿ ಈ ಮೂವಿನ ಯಾಕೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಂತ ಈ ವಿಡಿಯೋವನ್ನ ನೋಡಿ ಮುಗಿಸಿದ ಮೇಲೆ ನಿಮ್ಗೇನೆ ಅರ್ಥ ಆಗುತ್ತೆ. ಅಷ್ಟಕ್ಕೂ ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಚಿತ್ರದ ಹೀರೋ ಆಗಿರುವ ಭಾಸ್ಕರ್ ಒಬ್ಬ ಟಿಪಿಕಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಸೇರಿರುವ ವ್ಯಕ್ತಿ. ಮಗಧ ಎಂಬ ಒಂದು ಬ್ಯಾಂಕ್ ನಲ್ಲಿ ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತಿದ್ದ ಭಾಸ್ಕರ್ಗೆ ತನಗೆ ಬರ್ತಿದ್ದ ಸಂಬಳದಲ್ಲಿ ಮನೆಯನ್ನ ನಡೆಸೋದಕ್ಕೂ ಕೂಡ ಕಷ್ಟವಾಗ್ತಿರುತ್ತೆ. ಹೀಗಿರುವಾಗ್ಲೇ ಒಂದು ದಿನ ಭಾಸ್ಕರ್ನ ಜೀವನದಲ್ಲಿ ಆತ ಎಕ್ಸ್ಪೆಕ್ಟ್ ಕೂಡ ಮಾಡಿರದ ಒಂದು ಘಟನೆ ನಡೆದು ಹೋಗುತ್ತೆ. ಚಿತ್ರದಲ್ಲಿ ಅಲ್ಲಿಂದ ಮುಂದೆ ರಿವೀಲ್ ಆಗುವ ಒಂದೊಂದೇ ಟ್ವಿಸ್ಟ್ ಗಳನ್ನ ಹಾಗೂ ಸರ್ಪ್ರೈಸ್ ಗಳನ್ನ ನಾವು ಗೆಸ್ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಚಿತ್ರದಲ್ಲಿ ಮುಂದೇನಾಯ್ತು, ಭಾಸ್ಕರ್ನ ಜೀವನದಲ್ಲಿ ನಡೆದ ಆತ ಎಕ್ಸ್ಪೆಕ್ಟ್ ಕೂಡ ಮಾಡಿರದ ಘಟನೆ ಆದ್ರೂ ಏನೋ. ಚಿತ್ರ ಮುಂದುವರಿತಾ ಹೋದಾಗೆ ಇವರೇನ ಇದನ್ನೆಲ್ಲ ಪ್ಲಾನ್ ಮಾಡಿದ್ದು ಅಂತ ನಾವೇ ಶಾಕ್ ಆಗುವ ಹಾಗೆ ರಿವೀಲ್ ಆಗುವ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ 1992 ಬಾಂಬೆಯಲ್ಲಿ ಬೆಳಗಿನ ಜಾವ ಜಾಗಿಂಗ್ ಮಾಡ್ತಿರುವ ಚಿತ್ರದ ಹೀರೋ ಭಾಸ್ಕರ್ ನನ್ನ ನೋಡ್ತೀವಿ. ಭಾಸ್ಕರ್ ಜಾಗಿಂಗ್ ಮುಗಿಸಿಕೊಂಡು ಇನ್ನೇನು ಮನೆಯನ್ನ ರೀಚ್ ಆಗ್ಬೇಕು ಅನ್ನೋಷ್ಟರಲ್ಲೇ ಅಲ್ಲಿಗೆ ಬಂದ ಸಿಬಿಐ ಆಫೀಸರ್ಗಳು ಇವನನ್ನ ಅರೆಸ್ಟ್ ಮಾಡ್ತಾರೆ. ಹೀಗೆ ಅರೆಸ್ಟ್ ಮಾಡಿದ ಸಿಬಿಐ ಆಫೀಸರ್ ಲಕ್ಷ್ಮಣ್ ಭಾಸ್ಕರ್ ಕೆಲಸ ಮಾಡ್ತಿದ್ದ ಮಗಧ ಬ್ಯಾಂಕ್ಗೆ ಕರೆದುಕೊಂಡು ಬರ್ತಾನೆ. ಅದೇ ಸಮಯಕ್ಕೆ ಭಾಸ್ಕರ್ನ ಹೆಂಡತಿ ಹೆದರಿಕೊಂಡು ಕಾಲ್ ಮಾಡ್ತಾಳೆ. ಭಾಸ್ಕರ್, ನೀನೀಗ ಎಲ್ಲಿದ್ಯಾ? ಮನೆಗೆ ಸಿಬಿಐ ಆಫೀಸರ್ಗಳು ಬಂದು ಏನನ್ನೋ ಹುಡುಕ್ತಿದ್ದಾರೆ. ಭಾಸ್ಕರ್ ತನ್ನ ಹೆಂಡತಿ ಸಮಾಧಾನ ಮಾಡ್ತಾ, ನೀನೇನೋ ತಲೆ ಕೆಡಿಸಿಕೊಳ್ಬೇಡ, ಅವರಿಗೆ ಅವರ ಕೆಲಸವನ್ನ ಮಾಡೋದಕ್ಕೆ ಬಿಡು, ನಾನು ಸ್ವಲ್ಪ ಹೊತ್ತಲ್ಲೇ ಮನೆಗೆ ವಾಪಸ್ ಬರ್ತೀನಿ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡ್ತಾನೆ. ಈಗ ಸಿಬಿಐ ಆಫೀಸರ್ಗಳು ಭಾಸ್ಕರ್ ಕೆಲಸ ಮಾಡ್ತಿದ್ದ ಆ ಬ್ಯಾಂಕ್ ನ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಚೆಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಈಗ ಭಾಸ್ಕರ್ ಕ್ಯಾಮ್ರಾ ಕಡೆ ನೋಡ್ತಾ ಸ್ಮೈಲ್ ಮಾಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಚಿತ್ರದ ಕತೆ 1989ಕ್ಕೆ ಶಿಫ್ಟ್ ಆಗುತ್ತೆ. ಈಗ ಭಾಸ್ಕರ್ ಆ ಮಗಧ ಎಂಬ ಬ್ಯಾಂಕ್ ನಲ್ಲಿ 6,000 ರೂಪಾಯಿ ಸಂಬಳಕ್ಕೆ ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತಿರೋದನ್ನ ನೋಡ್ತೀವಿ. ಸ್ನೇಹಿತರೆ, ಆ ಕಾಲಕ್ಕೆ ಭಾಸ್ಕರ್ಗೆ 6,000 ರೂಪಾಯಿ ಸಂಬಳ ಇದ್ರೂ ಕೂಡ ಮೈ ತುಂಬಾ ಸಾಲ ಮಾಡಿಕೊಂಡಿರ್ತಾನೆ. ತಾನು ಕೆಲಸ ಮಾಡ್ತಿದ್ದ ಆ ಮಗಧ ಬ್ಯಾಂಕ್ ನಲ್ಲಿ 36,000 ರೂಪಾಯಿ ಲೋನ್ ಅನ್ನ ತೆಗೆದುಕೊಂಡಿರ್ತಾನೆ. ಹೇಗಾದ್ರೂ ಮಾಡಿ ಪ್ರಮೋಷನ್ ಪಡೆದುಕೊಂಡು ಸಂಬಳ ಜಾಸ್ತಿ ಆದ್ರೆ ತನಗಿರುವ ಕಷ್ಟಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಅಂತ ಕಷ್ಟಪಟ್ಟು ದುಡಿತಿರ್ತಾನೆ. ಸ್ನೇಹಿತರೆ, 1989ರ ಸಮಯವಾಗಿದ್ದ ಕಾರಣ ಆಗ ತಾನೆ ಭಾರತದಲ್ಲಿ ಕಂಪ್ಯೂಟರ್ ಅನ್ನ ಯೂಸ್ ಮಾಡೋದಕ್ಕೆ ಶುರು ಮಾಡಿರ್ತಾರೆ. ಮಗಧ ಬ್ಯಾಂಕ್ ನಲ್ಲೂ ಕೂಡ ಎಲ್ಲ ಕೆಲಸಗಳು ಪತ್ರಗಳ ಮೂಲಕವೇ ನಡೀತಿರುತ್ತವೆ. ಜನಗಳ ಬ್ಯಾಂಕ್ ಅಕೌಂಟ್ಸ್ ಗಳು ಕೂಡ ಒಂದು ತಿಂಗಳ ನಂತರವೇ ಅಪ್ಡೇಟ್ ಆಗ್ತಿರುತ್ತವೆ. ಆ ಮಗಧ ಬ್ಯಾಂಕ್ ನಲ್ಲಿ ಲೋನ್ ತೆಗೆದುಕೊಂಡಿದ್ದ ಒಬ್ಬ ವ್ಯಕ್ತಿ ಸರಿಯಾಗಿ ಇಎಂಐ ಕಟ್ಟಿಲ್ಲ ಅಂತ ಬ್ಯಾಂಕ್ ನವರು ಹೋಗಿ ಅವನ ಮಾರುತಿ 800 ಕಾರನ್ನ ಸೀಸ್ ಮಾಡ್ಕೊಂಡು ಬಂದಿರ್ತಾರೆ. ಭಾಸ್ಕರ್ ಪ್ರತಿದಿನವೂ ಆ ಕಾರನ್ನ ನೋಡ್ತಾ ಹೇಗಾದ್ರೂ ಮಾಡಿ ಆ ಕಾರನ್ನ ನಾನೇ ಪರ್ಚೇಸ್ ಮಾಡ್ಬೇಕು ಅಂತ ಆಸೆ ಪಡ್ತಿರ್ತಾನೆ. ಭಾಸ್ಕರ್ ಕೆಲಸ ಮಾಡ್ತಿದ್ದ ಅದೇ ಬ್ಯಾಂಕ್ ನಲ್ಲಿ ಇವನ ಫ್ರೆಂಡ್ ಆಗಿರುವ ಸಾಂಬಾ ಪಿಯೋನ್ ಆಗಿ ಕೆಲಸ ಮಾಡ್ತಿರ್ತಾನೆ. ಭಾಸ್ಕರ್ ಸ್ವಲ್ಪ ಸೈಡ್ ಇನ್ಕಮ್ ಜನರೇಟ್ ಮಾಡೋದಕ್ಕೆ ಅಂತ ಬ್ಯಾಂಕ್ ಗೆ ಬರ್ತಿದ್ದ ಕಸ್ಟಮರ್ ಗಳ ಬ್ಯಾಂಕ್ ಅಕೌಂಟ್ ಗಳ ಡೀಟೇಲ್ಸ್ ಗಳನ್ನ, ಚಲನ್ ಗಳನ್ನ ಹಾಗೂ ಲೋನ್ ಅಪ್ಲಿಕೇಶನ್ ಗಳನ್ನ ಬರೆದು ಕೊಡ್ತಿರ್ತಾನೆ. ಹೀಗಿರುವಾಗ್ಲೇ ಒಂದು ದಿನ ಆಂಥೋನಿ ಎಂಬ ಒಬ್ಬ ವ್ಯಕ್ತಿ ಬಂದು, ಸರ್, ಅರ್ಜೆಂಟ್ ಆಗಿ 2 ಲಕ್ಷ ರೂಪಾಯಿ ಲೋನ್ ಬೇಕು, ಆದ್ರೆ ನನ್ನ ಬಳಿ ಬ್ಯಾಂಕ್ ನಲ್ಲಿ ಅಡ ಇಡೋದಕ್ಕೆ ಯಾವುದೇ ಆಸ್ತಿ ಇಲ್ಲ, ದಯವಿಟ್ಟು ಹೇಗಾದ್ರೂ ಮಾಡಿ ಲೋನ್ ಕೊಡಿಸಿ ಸರ್ ಅಂತ ಬೇಡಿಕೊಳ್ತಾನೆ. ಅದಕ್ಕೆ ಭಾಸ್ಕರ್ ಬ್ಯಾಂಕ್ ನಲ್ಲಿ ಅಡ ಇಡೋದಕ್ಕೆ ಯಾವುದೇ ಆಸ್ತಿ ಇಲ್ಲ ಅಂದ್ರೆ ಲೋನ್ ಸಿಗೋದಿಲ್ಲ ಅಂತ ಅವನನ್ನ ವಾಪಸ್ ಕಳುಹಿಸಿ ಬಿಡ್ತಾನೆ. ಇನ್ನು ಭಾಸ್ಕರ್ನ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ, ಈತ ತನ್ನ ತಂದೆ, ತಂಗಿ, ತಮ್ಮ, ಹೆಂಡತಿ ಹಾಗೂ ಮಗನ ಜೊತೆ ವಾಸ ಮಾಡ್ತಿರ್ತಾನೆ. ಇನ್ನು ಭಾಸ್ಕರ್ನ ತಂದೆ ಬಗ್ಗೆ ಹೇಳೋದಾದ್ರೆ, ಇವರು ಒಂದು ಕಾಲದಲ್ಲಿ ಬಾಂಬೆಯಲ್ಲೇ ತುಂಬಾನೇ ಫೇಮಸ್ ಆಗಿದ್ದ ಚಾರ್ಟೆಡ್ ಅಕೌಂಟೆಂಟ್. ಆದ್ರೆ ತನ್ನ ಫ್ರೆಂಡ್ ಜೊತೆ ಸೇರಿ ಶುರು ಮಾಡಿದ ಒಂದು ಬಿಸ್ನೆಸ್ ನಲ್ಲಿ ತನ್ನ ಫ್ರೆಂಡ್ ಕೈಯಿಂದನೇ ಮೋಸ ಹೋಗಿ ಈಗ ಒಂದು ರೀತಿ ಡಿಪ್ರೆಷನ್ ಗೆ ಹೊರಟೋಗಿರ್ತಾರೆ. ಇನ್ನು ಭಾಸ್ಕರ್ ಹಾಗೂ ಅವನ ಹೆಂಡತಿ ಸುಮತಿ ಒಬ್ಬರನ್ನೊಬ್ಬರು ಪ್ರೀತಿ ಮಾಡಿ ಮದುವೆ ಆಗಿರ್ತಾರೆ. ಸುಮತಿಯ ಮನೆಯವರಿಗೆ ತಮ್ಮ ಮಗಳು ಭಾಸ್ಕರ್ನನ್ನ ಮದುವೆ ಆಗೋದು ಒಂಚೂರು ಕೂಡ ಇಷ್ಟ ಇರೋದಿಲ್ಲ. ಆದ್ರೂ ಕೂಡ ಸುಮತಿ ತಮ್ಮ ಮನೆಯವರ ವಿರುದ್ಧನೇ ಹೋಗಿ ಭಾಸ್ಕರ್ನನ್ನ ಮದುವೆ ಆಗಿರ್ತಾಳೆ. ಮನೆಯನ್ನ ನಡೆಸೋದಕ್ಕೆ ತುಂಬಾನೇ ಕಷ್ಟಪಡ್ತಿದ್ದ ತನ್ನ ಗಂಡನನ್ನ ನೋಡಿ ಹೇಗಾದ್ರೂ ಮಾಡಿ ತಾನು ಕೂಡ ಒಂದು ಪಿಕ್ಕಲ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿ ತನ್ನ ಗಂಡನಿಗೆ ಸಹಾಯ ಮಾಡಬೇಕು ಅಂತ ಸುಮತಿ ಅಂದುಕೊಳ್ತಿರ್ತಾಳೆ. ಆದ್ರೆ ಭಾಸ್ಕರ್ ಈಗಾಗಲೇ ಬ್ಯಾಂಕ್ ನಲ್ಲಿ ಲೋನ್ ಅನ್ನ ತೆಗೆದುಕೊಂಡಿದ್ದ ಕಾರಣ ಮತ್ತೆ ಇವನಿಗೆ ಹೊಸ ಲೋನ್ ಸಿಗ್ತಿರೋದಿಲ್ಲ. ಒಂದು ದಿನ ಸುಮತಿಯ ತವರು ಮನೆಯಲ್ಲಿ ಏನೋ ಫಂಕ್ಷನ್ ಇರುತ್ತೆ ಅಂತ ಈ ಮೂವರು ಹೋಗಿರ್ತಾರೆ. ಆದ್ರೆ ಭಾಸ್ಕರ್ನ ಬಳಿ ದುಡ್ಡಿಲ್ಲ ಅಂತ ಸುಮತಿಯ ತಾಯಿ ಹಾಗೂ ಅಣ್ಣ ಅವನನ್ನ ತುಂಬಾನೇ ಕೀಳಾಗಿ ನಡೆಸಿಕೊಳ್ತಾರೆ. ಹಾಗೂ ಭಾಸ್ಕರ್ಗೆ ಡಿವೋರ್ಸ್ ಕೊಟ್ಟು ವಾಪಸ್ ಬಂದು ಬಿಡು, ನಿನಗೆ 2ನೇ ಮದುವೆ ಮಾಡಿಸಿ ನೀನು ಸುಖವಾಗಿರೋ ಹಾಗೆ ನಾವು ಮಾಡ್ತೀವಿ ಅಂತ ಸುಮತಿಯ ತಾಯಿ ಹೇಳ್ತಾಳೆ. ತನ್ನ ತಾಯಿಯ ಮಾತುಗಳನ್ನ ಕೇಳಿದ ಸುಮತಿ ತುಂಬಾನೇ ಅಳುತ್ತಾ ತನ್ನ ಗಂಡ ಹಾಗೂ ಮಗನನ್ನ ಕರೆದುಕೊಂಡು ಅಲ್ಲಿಂದ ಬಂದು ಬಿಡ್ತಾಳೆ. ಇಲ್ಲಿಗೆ ಸಿಂಕಟ್ಟಾಗಿ ಮರುದಿನ ಬೆಳಿಗ್ಗೆ ಮತ್ತೆ ಆಂಥೋನಿ ಸಾಂಬಾರ್ನ ಮುಖಾಂತರ ಭಾಸ್ಕರ್
ಭಾಸ್ಕರ್ ಬಳಿ ಬಂದು ಮಾತನಾಡ್ತಾನೆ. ಸರ್, ದಯವಿಟ್ಟು ನಾನು ಹೇಳೋದನ್ನ ಪೂರ್ತಿ ಕೇಳಿ. ನಾನು ಮಲೇಷ್ಯಾದಿಂದ ಕಡಿಮೆ ದುಡ್ಡಿಗೆ ಟಿವಿಗಳನ್ನ ಇಂಪೋರ್ಟ್ ಮಾಡಿಕೊಂಡು ಇಲ್ಲಿ ಸೇಲ್ ಮಾಡುವ ಬಿಸ್ನೆಸ್ ಅನ್ನ ಮಾಡ್ತಿದ್ದೀನಿ. ಸುಮಾರು 2.5 ಲಕ್ಷ ರೂಪಾಯಿಗೆ ಟಿವಿಗಳನ್ನ ಇಂಪೋರ್ಟ್ ಮಾಡಿಕೊಂಡಿದ್ದೀನಿ. ಆದ್ರೆ ಬಾಕಿ 1 ಲಕ್ಷ ರೂಪಾಯಿನ ಅಡ್ಜಸ್ಟ್ ಮಾಡೋದಕ್ಕೆ ಹೋದ್ರೆ ನನಗೆ ದುಡ್ಡನ್ನ ಕೊಡ್ತೀನಿ ಅಂತ ಹೇಳಿದವರು ಲಾಸ್ಟ್ ಮೂಮೆಂಟ್ ಅಲ್ಲಿ ಇಲ್ಲ ಅಂತ ಹೇಳ್ತಿದ್ದಾರೆ. ಹೇಗಾದ್ರೂ ಮಾಡಿ ನನಗೆ 2 ಲಕ್ಷ ರೂಪಾಯಿ ಲೋನ್ ಅನ್ನ ಕೊಡ್ಸಿದ್ರೆ ಆ ಟಿವಿಗಳನ್ನ ಸೇಲ್ ಮಾಡಿ ಇಮಿಡಿಯೇಟ್ ಆಗಿ ಲೋನ್ ಅನ್ನ ರೀಪೇ ಮಾಡ್ತೀನಿ ಅಂತ ಹೇಳ್ತೇನೆ. ಸರ್, 2 ದಿನಗಳಲ್ಲಿ ಹಾರ್ಬರ್ ನವರಿಗೆ ದುಡ್ಡನ್ನ ಪೇ ಮಾಡ್ಲಿಲ್ಲ ಅಂದ್ರೆ ನಾನು ತರಿಸಿರುವ ಎಲ್ಲ ಟಿವಿಗಳನ್ನ ಆಕ್ಷನ್ ಅಲ್ಲಿ ಸೇಲ್ ಮಾಡಿ ಬಿಡ್ತಾರೆ. ದಯವಿಟ್ಟು ನನಗೆ ಸಹಾಯ ಮಾಡಿ, ನಿಮಗೂ ಕೂಡ ಕಮಿಷನ್ ಕೊಡ್ತೀನಿ ಅಂತ ಬೇಡಿಕೊಳ್ತಾನೆ. ಭಾಸ್ಕರ್ ಯೋಚನೆ ಮಾಡಿ ಹೇಳ್ತೀನಿ ಅಂತ ಅಲ್ಲಿಂದ ವಾಪಸ್ ಮನೆಗೆ ಬರ್ತಿರುವಾಗ ಪಟೇಲ್ ಎಂಬ ವ್ಯಕ್ತಿ ಇವನನ್ನ ಅಡ್ಡ ಹಾಕ್ತಾನೆ. ಭಾಸ್ಕರ್ ಪಟೇಲ್ ಬಳಿ ಪಡೆದುಕೊಂಡಿದ್ದ ಸಾಲವನ್ನ ಇನ್ನು ಕೂಡ ತೀರಿಸಿರೋದಿಲ್ಲ. ಅದೇ ಕೋಪದಲ್ಲಿ ಪಟೇಲ್ ಎಲ್ಲರ ಮುಂದೆ ಭಾಸ್ಕರ್ಗೆ ಹೊಡೆದು ಅವನ ಬಳಿ ಇದ್ದ ಸ್ಕೂಟರ್ ಅನ್ನ ಕಿತ್ಕೊಂಡು ಹೊರಟು ಹೋಗ್ತಾನೆ. ಮರುದಿನ ಬೆಳಿಗ್ಗೆ ಭಾಸ್ಕರ್ ನಡೆದುಕೊಂಡೆ ಬ್ಯಾಂಕ್ಗೆ ಬಂದು ನೋಡಿದ್ರೆ ಇವನಿಗೆ ಸಿಗ್ಬೇಕಾಗಿದ್ದ ಪ್ರಮೋಷನ್ ಮತ್ತೊಬ್ಬ ವ್ಯಕ್ತಿಗೆ ಸಿಕ್ಕಿರುತ್ತೆ. ಭಾಸ್ಕರ್ ಮಾತ್ರವಲ್ಲದೆ ಅಲ್ಲಿದ್ದ ಎಲ್ಲಾ ಸ್ಟಾಫ್ ಗಳು ಕೂಡ ಈ ಪ್ರಮೋಷನ್ ಭಾಸ್ಕರ್ಗೆನೆ ಸಿಗುತ್ತೆ ಅಂತ ಅಂದುಕೊಂಡಿರ್ತಾರೆ. ಆ ಪ್ರಮೋಷನ್ ಸಿಕ್ಕರೆ ತನ್ನ ಕಷ್ಟಗಳು ಕಮ್ಮಿ ಆಗುತ್ತೆ ಅಂತ ಆಸೆ ಇಟ್ಕೊಂಡಿದ್ದ ಭಾಸ್ಕರ್ ತಕ್ಷಣ ಟಾಯ್ಲೆಟ್ಗೆ ಹೋಗಿ ತುಂಬಾನೇ ಎಮೋಷನಲ್ ಆಗಿ ಅಳ್ತಾನೆ. ನಂತರ ಆ ದಿನ ಸಾಯಂಕಾಲ ಸಾಂಬಾ ಹಾಗೂ ಭಾಸ್ಕರ್ ಟೀ ಕುಡಿತಾ ಕೂತಿದ್ದಾಗ ಅಲ್ಲಿಗೆ ಆಂಥೋನಿ ಬರ್ತಾನೆ. ಈಗ ಟ್ವಿಸ್ಟ್ ಏನಂದ್ರೆ, ಆಂಥೋನಿ, ನೀನು 2 ಲಕ್ಷ ರೂಪಾಯಿ ಅರ್ಜೆಂಟ್ ಆಗಿ ಬೇಕು ಅಂತ ಕೇಳ್ತಿದ್ದೆ ಅಲ್ವಾ? ತಗೋ, ನೀನು ಕೇಳಿದ 2 ಲಕ್ಷ ರೂಪಾಯಿ. ಹೋಗಿ ಆ ಟಿವಿಗಳನ್ನ ಸೇಲ್ ಮಾಡಿ ಬರುವ ಲಾಭದಲ್ಲಿ ನೀನು ಹೇಳಿದ ಹಾಗೆ ನನ್ಗೂ ಕೂಡ ಕಮಿಷನ್ ಕೊಡು ಅಂತ ಹೇಳ್ತಾನೆ. ಅಲ್ಲಿ ಇದ್ದ ಸಾಂಬಾ ಶಾಕ್ ಆಗಿ, ಭಾಸ್ಕರ್, ಇಷ್ಟೊಂದು ದುಡ್ಡನ್ನ ಹೇಗೆ ಅಡ್ಜಸ್ಟ್ ಮಾಡಿದೆ? ಸ್ನೇಹಿತರೆ, ಇಷ್ಟು ದಿನ ಭಾಸ್ಕರ್ ಹಗಲು ರಾತ್ರಿ ಕಷ್ಟಪಟ್ಟು ದುಡಿದ್ರು ಕೂಡ ತನಗೆ ಸಿಗಬೇಕಾಗಿದ್ದ ಪ್ರಮೋಷನ್ ಬೇರೆಯವರಿಗೆ ಸಿಕ್ಕಿದ್ದನ್ನ ನೋಡಿ ಭಾಸ್ಕರ್ಗೆ ತುಂಬಾನೇ ಫ್ರಸ್ಟ್ರೇಟ್ ಆಗಿರುತ್ತೆ. ಇನ್ ಮುಂದೆ ನಿಯತ್ತಾಗಿದ್ರೆ ಯಾವುದೇ ಪ್ರಯೋಜನ ಇಲ್ಲ ಅಂತ ಬ್ಯಾಂಕ್ ನ ಕ್ಯಾಶ್ ಲಾಕರ್ ನಿಂದಾನೆ 2 ಲಕ್ಷ ರೂಪಾಯಿ ತಂದಿರ್ತಾನೆ. ಹೋದ್ರೆ ನನ್ನೊಬ್ಬನ ಕೆಲಸ ಆಗುತ್ತೆ, ಆದ್ರೆ ಸೆಟಲ್ ಆದ್ರೆ ನನ್ನ ಇಡೀ ಫ್ಯಾಮಿಲಿಯವರೇ ಸೆಟಲ್ ಆಗ್ತಾರೆ ಅಂತ ಹೇಳ್ತಾನೆ. ಸ್ನೇಹಿತರೆ, ಅಷ್ಟಕ್ಕೂ ಆಂಥೋನಿ ಮಾಡ್ತಿದ್ದ ಬಿಸ್ನೆಸ್ ಏನಂದ್ರೆ ಮಲೇಷ್ಯಾ ಹಾಗೂ ಬೇರೆ ದೇಶಗಳಿಂದ ಕೇವಲ 12,000 ರೂಪಾಯಿಗೆ ಕಲರ್ ಟಿವಿಗಳನ್ನ ಇಂಪೋರ್ಟ್ ಮಾಡ್ತಿರ್ತಾನೆ. ಇಂಡಿಯಾದಲ್ಲಿ ಆಗ ತಾನೆ ಜನಗಳು ಟಿವಿ ನೋಡೋದಕ್ಕೆ ಶುರು ಮಾಡಿದ ಕಾರಣ ತುಂಬಾನೇ ಡಿಮ್ಯಾಂಡ್ ಇರುತ್ತೆ. 12,000 ರೂಪಾಯಿಗೆ ಮಲೇಷ್ಯಾದಿಂದ ಇಂಪೋರ್ಟ್ ಮಾಡಿಕೊಳ್ತಿದ್ದ ಟಿವಿಗಳನ್ನ ಇಂಡಿಯಾದಲ್ಲಿ ಇವರೆಲ್ಲ ಸೇರಿ 40,000 ರೂಪಾಯಿಗೆ ಸೇಲ್ ಮಾಡ್ತಿರ್ತಾರೆ. ಆದ್ರೆ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡಿಕೊಳ್ತಿದ್ದ ವಸ್ತುಗಳ ಮೇಲೆ ಇಂಡಿಯನ್ ಗವರ್ಮೆಂಟ್ ತುಂಬಾನೇ ಟ್ಯಾಕ್ಸ್ ಅನ್ನ ಹಾಕ್ತಿರುತ್ತೆ. ಸೊ ಗವರ್ಮೆಂಟ್ ಟ್ಯಾಕ್ಸ್ ಗಳನ್ನ ಅವಾಯ್ಡ್ ಮಾಡೋದಕ್ಕೆ ಅಂತಾನೆ ಆಂಥೋನಿ ಪೋರ್ಟ್ ನಲ್ಲಿ ಕೆಲಸ ಮಾಡ್ತಿದ್ದ ಆಫೀಸರ್ ಗಳಿಗೆ ಲಂಚ ಕೊಟ್ಟು ಇಲ್ಲಿಗಲ್ ಆಗಿ ಇಂಪೋರ್ಟ್ ಮಾಡಿಕೊಳ್ತಿರ್ತಾನೆ. ಹೇಗೆ ಮಲೇಷ್ಯಾದಿಂದ ಬಂದಿದ್ದ ಎಲ್ಲಾ ಟಿವಿಗಳನ್ನ ಸೇಲ್ ಮಾಡಿ ಆಂಥೋನಿ ಇವನಿಗೆ 2 ಲಕ್ಷ ರೂಪಾಯಿ ಜೊತೆಗೆ ಕಮಿಷನ್ ಅನ್ನ ಕೂಡ ತಂದು ಕೊಡ್ತಾನೆ. ಮೊದಲೇ ಮನೆ ನಡೆಸೋದಕ್ಕೂ ಕಷ್ಟಪಡ್ತಿದ್ದ ಭಾಸ್ಕರ್ಗೆ ಆ ಕಮಿಷನ್ ದುಡ್ಡನ್ನ ನೋಡಿ ತುಂಬಾನೇ ಖುಷಿಯಾಗುತ್ತೆ. ಮರುದಿನ ಬೆಳಿಗ್ಗೆ ಬ್ಯಾಂಕ್ಗೆ ಎಲ್ಲರೂ ಬರೋದಕ್ಕೂ ಮುಂಚೆನೆ ಹೋಗಿ ಆ 2 ಲಕ್ಷ ರೂಪಾಯಿ ದುಡ್ಡನ್ನ ವಾಪಸ್ ಆ ಕ್ಯಾಶ್ ಲಾಕರ್ ನಲ್ಲೇ ಇಡ್ತಾನೆ. ಹೀಗೆ ದಿನಗಳು ಕಳೆದಂತೆ ಮತ್ತೆ ಸಾಂಬಾ, ಆಂಥೋನಿ ಹಾಗೂ ಭಾಸ್ಕರ್ ಅದೇ ರೀತಿಯ ಪಾರ್ಟ್ನರ್ಶಿಪ್ ಅನ್ನ ಕಂಟಿನ್ಯೂ ಮಾಡ್ತಾರೆ. ಆಂಥೋನಿ ಟಿವಿ ಜೊತೆ ಬೇರೆ ಬೇರೆ ಎಲೆಕ್ಟ್ರಾನಿಕ್ ಐಟಮ್ಸ್ ಗಳನ್ನ ಕೂಡ ಇಂಪೋರ್ಟ್ ಮಾಡಿಕೊಂಡು ಸೇಲ್ ಮಾಡಿ ಕಮಿಷನ್ ಕೊಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ದಿನಗಳು ಕಳೆದಂತೆ ಭಾಸ್ಕರ್ ತಾನು ಮಾಡಿದ ಸಾಲವನ್ನ ಸ್ವಲ್ಪ ಸ್ವಲ್ಪನೇ ತೀರಿಸ್ತಾ ಬರ್ತಾನೆ. ತನ್ನ ಗಂಡನ ಬಳಿ ಇದ್ದಕ್ಕಿದ್ದ ಹಾಗೆ ದುಡ್ಡು ಎಲ್ಲಿಂದ ಬರ್ತಿದೆ ಅಂತ ಸುಮತಿಗೂ ಕೂಡ ಅನುಮಾನ ಬರೋದಕ್ಕೆ ಶುರುವಾಗುತ್ತೆ. ತಮ್ಮನ್ನ ಕೀಳಾಗಿ ನೋಡ್ತಿದ್ದ ಎಲ್ಲರಿಗೂ ತಾನೇನು ಅಂತ ತೋರಿಸ್ಬೇಕು ಅಂತ ಭಾಸ್ಕರ್ ತನ್ನ ಮಗನ ಬರ್ತ್ಡೇಯನ್ನ ತುಂಬಾನೇ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾನೆ. ಆಗ ಪಾರ್ಟಿಗೆ ಬಂದಿದ್ದ ಆಂಥೋನಿ ಹೇಳೋದೇನಂದ್ರೆ, ಸರ್, ನನ್ನ ಮಗ ಅಮೆರಿಕಾದಲ್ಲಿ ಓದೋದಕ್ಕೆ ಅಂತ ಹೋಗಿ ಅಲ್ಲೇ ಸೆಟಲ್ ಆದ. ನನಗೂ ಕೂಡ ನನ್ನ ಬಿಸ್ನೆಸ್ ಅನ್ನ ಸ್ಟಾಪ್ ಮಾಡಿ ಅಲ್ಲಿಗೆ ಬಂದು ಸೆಟಲ್ ಆಗುವಂತ ಕೇಳ್ತಿದ್ದಾನೆ. ಇದುವರೆಗೂ ನಾನು ಗಳಿಸಿದ್ದ ಎಲ್ಲ ದುಡ್ಡನ್ನ ನನ್ನ ಮಗನ ಎಜುಕೇಶನ್ಗೆ ಅಂತಾನೆ ಖರ್ಚು ಮಾಡಿದ್ದೀನಿ. ಸೊ ನಾನೊಂದು ಐಡಿಯಾ ಮಾಡಿದ್ದೀನಿ. ನಾವು ಮೂವರು ಸೇರಿ ಕೊನೆಯದಾಗಿ ಒಂದು ಡೀಲ್ ಅನ್ನ ಮಾಡೋಣ. ಬರುವ ಪ್ರಾಫಿಟ್ ಅಲ್ಲಿ ನಾವು ಮೂವರು ಈಕ್ವಲ್ ಆಗಿ ಶೇರ್ ಅನ್ನ ತೆಗೆದುಕೊಳ್ಳೋಣ. ನನಗೆ ಬರುವ ಶೇರ್ ಅನ್ನ ತೆಗೆದುಕೊಂಡು ನಾನು ಅಮೆರಿಕಾಗೆ ಹೋಗಿ ನನ್ನ ಮಗನ ಜೊತೆ ಸೆಟಲ್ ಆಗ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಭಾಸ್ಕರ್ ಐಡಿಯಾ ಏನು ಅಂತ ಕೇಳಿದಾಗ, ಸರ್, ಇದೇ ವಾರ ದುಬೈಯಿಂದ 3 ಇಂಪೋರ್ಟೆಡ್ ಕಾರ್ಗಳು ಬರ್ತಿವೆ. ಆ ಗಾಡಿಗಳಿಗೆ ಯಾವುದೇ ಸರಿಯಾದ ಡಾಕ್ಯುಮೆಂಟ್ಸ್ ಗಳು ಇಲ್ಲದ ಕಾರಣ ಅವುಗಳನ್ನ ನಾವು ಇಲ್ಲಿಗಲ್ ಆಗಿ ಇಂಪೋರ್ಟ್ ಮಾಡಿಕೊಳ್ಬೇಕು. ಆದ್ರೆ ಆ ಕಾರ್ಗಳನ್ನ ಇಂಪೋರ್ಟ್ ಮಾಡಿಕೊಳ್ಳೋದಕ್ಕೆ ಬರೋಬ್ಬರಿ 10 ಲಕ್ಷ ರೂಪಾಯಿ ಬೇಕು. ಭಾಸ್ಕರ್ ಸರ್, ಹೇಗಾದ್ರೂ ಮಾಡಿ 10 ಲಕ್ಷ ರೂಪಾಯಿ ಅಡ್ಜಸ್ಟ್ ಮಾಡಿ ನಮ್ಮ ಮೂವರ ಜೀವನವೇ ಸೆಟಲ್ ಆಗಿ ಬಿಡುತ್ತೆ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಸ್ನೇಹಿತರೆ, ಆ ಕಾಲದಲ್ಲಿ 10 ಲಕ್ಷ ರೂಪಾಯಿ ಅಂದ್ರೆ ಬಹುಶಃ ಈಗಿನ ಕಾಲದ 10 ಕೋಟಿ ರೂಪಾಯಿಗೆ ಸಮ ಅಂತ ಅನ್ಸುತ್ತೆ. ಮಗದ ಬ್ಯಾಂಕ್ ನ ಒಂದು ದಿನದ ಟ್ರಾನ್ಸಾಕ್ಷನ್ 10 ಲಕ್ಷ ರೂಪಾಯಿ ಕ್ರಾಸ್ ಆಗ್ತಿರೋದಿಲ್ಲ. ಆದ್ರೆ ತನ್ನ ಫ್ಯಾಮಿಲಿಯ ಪರಿಸ್ಥಿತಿಯನ್ನ ನೋಡಿದ ಭಾಸ್ಕರ್ ಹೇಗಾದ್ರೂ ಮಾಡಿ ಈ ಡೀಲ್ ಅನ್ನ ಮಾಡ್ಲೇಬೇಕು ಅಂತ 10 ಲಕ್ಷ ರೂಪಾಯಿ ಅಡ್ಜಸ್ಟ್ ಮಾಡೋದಕ್ಕೆ ಒಪ್ಪಿಕೊಳ್ತಾನೆ.
ಹೇಗೋ ಮಾಡಿ ಬ್ರಾಂಚ್ ಮ್ಯಾನೇಜರ್ನ ಕಣ್ಣನ್ನ ತಪ್ಪಿಸಿ 10 ಲಕ್ಷ ರೂಪಾಯಿ ಅಡ್ಜಸ್ಟ್ ಮಾಡಿ ಕೊಟ್ಟೇ ಬಿಡ್ತಾನೆ. ಆ ಕಾರ್ಗಳನ್ನ ಇಂಪೋರ್ಟ್ ಮಾಡ್ಕೊಂಡು ಸೇಲ್ ಮಾಡಿದ ನಂತರ ಬರೋಬ್ಬರಿ ಒಬ್ಬೊಬ್ಬರಿಗೆ 5 ಲಕ್ಷ ರೂಪಾಯಿ ಪ್ರಾಫಿಟ್ ಬರುತ್ತೆ. ಮರುದಿನ ಆಂಥೋನಿ ತಾನು ಹೇಳಿದ ಹಾಗೆ ದುಡ್ಡನ್ನ ತೆಗೆದುಕೊಂಡು ಅಮೆರಿಕಾಗೆ ಹೋಗಿ ತನ್ನ ಮಗನ ಜೊತೆ ಸೆಟಲ್ ಆಗ್ತಾನೆ. ಸರಿ ಅಂತ ಮರುದಿನ ಬೆಳಿಗ್ಗೆ ಭಾಸ್ಕರ್ ತಾನು ತೆಗೆದುಕೊಂಡಿದ್ದ ದುಡ್ಡನ್ನ ಬ್ಯಾಂಕ್ ನಲ್ಲಿ ಇಡಬೇಕು ಅಂತ ಬೇಗ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ಆಗಲೇ ಅಲ್ಲಿಗೆ ಪೊಲೀಸರು ಬಂದಿರ್ತಾರೆ. ನಾನು ಲಾಕರ್ ನಿಂದ 10 ಲಕ್ಷ ರೂಪಾಯಿ ತೆಗೆದುಕೊಂಡಿರೋದು ಪೊಲೀಸರಿಗೆ ಏನಾದ್ರೂ ಗೊತ್ತಾಯ್ತಾ ಅಂತ ಭಾಸ್ಕರ್ಗೆ ತುಂಬಾನೇ ಹೆದರಿಕೆ ಆಗೋದಕ್ಕೆ ಶುರುವಾಗುತ್ತೆ. ಆದ್ರೆ ವಿಷಯವೇನೆಂದ್ರೆ ಆ ಬ್ಯಾಂಕ್ ನ ಮ್ಯಾನೇಜರ್ ಹಾಗೂ ಅಸಿಸ್ಟೆಂಟ್ ಮ್ಯಾನೇಜರ್ ಬ್ಯಾಂಕ್ ನ ಲೋನ್ ಗಳಲ್ಲಿ ಕಮಿಷನ್ ಪಡೆದುಕೊಂಡು ಸಿಕ್ಕಿ ಹಾಕಿಕೊಂಡಿರ್ತಾರೆ. ಏಕೆಂದ್ರೆ ಕಸ್ಟಮರ್ ಗಳಿಗೆ ಫೇಕ್ ಲೋನ್ ಅನ್ನ ಕೊಡಿಸಿ ಆ ಲೋನ್ ನಲ್ಲಿ ಇವರು ಕಮಿಷನ್ ಅನ್ನ ಪಡೆದುಕೊಳ್ತಿರ್ತಾರೆ. ಭಾಸ್ಕರ್ ಹೇಗೋ ಮಾಡಿ ಅಲ್ಲೇ ಇದ್ದ ಬ್ಯಾಂಕ್ ನ ಚೇರ್ಮನ್ ನ ಕಣ್ತಪ್ಪಿಸಿ ಆ 10 ಲಕ್ಷ ರೂಪಾಯಿನ ವಾಪಸ್ ಇಟ್ಟು ಬಿಡ್ತಾನೆ. ಈ ಇಲ್ಲಿಗಲ್ ಕೆಲಸವನ್ನ ಮಾಡ್ತಾ ಹೋದ್ರೆ ಮುಂದೊಂದು ದಿನ ತಾನು ಕೂಡ ಸಿಕ್ಕಿ ಹಾಕಿಕೊಳ್ಬಹುದು ಅಂತ ಅಂದಿನಿಂದ ಆ ಕೆಲಸವನ್ನ ಸ್ಟಾಪ್ ಮಾಡೋದಕ್ಕೆ ನಿರ್ಧಾರ ಮಾಡ್ತಾನೆ. ಸ್ವಲ್ಪ ಸಮಯದ ನಂತರ ಬ್ಯಾಂಕ್ ನ MD ಭಾಸ್ಕರ್ ನನ್ನ ಚೇಂಬರ್ ಗೆ ಕರೀತಾರೆ. ಭಾಸ್ಕರ್ ಈಗ ತಾನೆ ಪೊಲೀಸರು ಬ್ರಾಂಚ್ ನ ಮ್ಯಾನೇಜರ್ ನನ್ನ ಹಾಗೂ ಅಸಿಸ್ಟೆಂಟ್ ಮ್ಯಾನೇಜರ್ ನನ್ನ ಅರೆಸ್ಟ್ ಮಾಡಿದ್ದನ್ನ ನೋಡ್ದೆ ಅಲ್ವಾ? ಸೊ ಬೋರ್ಡ್ ಮೆಂಬರ್ಸ್ ಎಲ್ಲ ಸೇರಿ ಒಂದು ನಿರ್ಧಾರವನ್ನ ಮಾಡಿದ್ದೀವಿ. ನಿನ್ನನ್ನ ಈ ಕ್ಷಣದಿಂದಲೇ ಬ್ಯಾಂಕ್ ನ ಮ್ಯಾನೇಜರ್ ಆಗಿ ಪ್ರಮೋಟ್ ಮಾಡ್ತಿದ್ದೀವಿ. ನಿನ್ನ ಸಂಬಳ ಇಂದಿನಿಂದ 19,000 ರೂಪಾಯಿ ಅಂತ ಹೇಳ್ತಾನೆ. ಕೊನೆಗೂ ತಾನು ಇಷ್ಟು ದಿನಗಳಿಂದ ಕಾಯ್ತಿದ್ದ ಪ್ರಮೋಷನ್ ಸಿಕ್ತು ಅಂತ ಭಾಸ್ಕರ್ಗೆ ತುಂಬಾನೇ ಖುಷಿಯಾಗುತ್ತೆ. ಎಲಿಗೇಷನ್ ಕಟ್ಟಾಗಿ ಪ್ರೆಸೆಂಟ್ ನಲ್ಲಿ ಭಾಸ್ಕರ್ ನನ್ನ ಎನ್ಕ್ವೈರಿ ಮಾಡ್ತಿದ್ದ CBI ಆಫೀಸರ್ ಅವನ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನ ನೋಡಿ ಒಂದೇ ಸರಿ ಶಾಕ್ ಆಗ್ತಾನೆ. ಯಾಕಂದ್ರೆ ಭಾಸ್ಕರ್ ನ ಅಕೌಂಟ್ ನಲ್ಲಿ ಸರಿಸುಮಾರು 100 ಕೋಟಿ ರೂಪಾಯಿ ದುಡ್ಡಿರುತ್ತೆ. ಒಬ್ಬ ಮಾಮೂಲಿ ಬ್ಯಾಂಕ್ ಮ್ಯಾನೇಜರ್ ನ ಬಳಿ ಇಷ್ಟೊಂದು ದುಡ್ಡು ಹೇಗೆ ಬಂತು ಅಂತ ಕೇಳ್ತಾನೆ. ಇಲ್ಲಿಗೆ ಸಿನ್ ಕಟ್ಟಾಗಿ ಕಥೆಯಲ್ಲಿ ಈಗ ಮತ್ತೊಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, ಭಾಸ್ಕರ್ ಮ್ಯಾನೇಜರ್ ಆದ ನಂತರ ಬ್ಯಾಂಕ್ ನ MD ಭಾಸ್ಕರ್ ನನ್ನ ಕರೆದು ಒಂದು ದಿನ ಹೀಗೆ ಹೇಳಿರ್ತಾರೆ. ಭಾಸ್ಕರ್, ಕಳೆದ ಹಲವು ವರ್ಷಗಳಿಂದ ನಮ್ಮ ಬ್ಯಾಂಕ್ ನಲ್ಲಿ ಒಂದಷ್ಟು ಜನ ಇಂಪಾರ್ಟೆಂಟ್ ಕಸ್ಟಮರ್ ಗಳು ಇದ್ದಾರೆ. ಅವರಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಹರ್ಷ ಮೆಹ್ರಾ. ಅವರನ್ನ ಸ್ವಲ್ಪ ಎಕ್ಸ್ಟ್ರಾ ಕೇರ್ ತೆಗೆದುಕೊಂಡು ಡೀಲ್ ಮಾಡು ಅಂತ ಹೇಳ್ತಾನೆ. ಮರುದಿನ ಹರ್ಷ ಮೆಹ್ರಾ ಬಳಿ ಕೆಲಸ ಮಾಡ್ತಿದ್ದ ಸೂರಜ್ ಎಂಬ ಒಬ್ಬ ಹುಡುಗ ಬ್ಯಾಂಕ್ಗೆ ಬರ್ತಾನೆ. ಸರ್, ಇದು ಕಟಾರಿ ಬ್ಯಾಂಕ್ ನವರು ಕೊಟ್ಟಿರುವ BR ರಿಸಿಪ್ಟ್ ಪೇಪರ್ಗಳು. ಸ್ನೇಹಿತರೆ, ಇಲ್ಲಿ ಬ್ಯಾಂಕ್ ರಿಸಿಪ್ಟ್ ಪೇಪರ್ಸ್ ಗಳು ಅಂದ್ರೆ ನಾವು ಹೇಗೆ ಒಬ್ಬರಿಂದ ಒಬ್ಬರು ಸಾಲವನ್ನ ಪಡೆದುಕೊಳ್ತೀವೋ ಅದೇ ರೀತಿ ಬ್ಯಾಂಕ್ಗಳು ಒಂದು ಬ್ಯಾಂಕ್ ನಿಂದ ಮತ್ತೊಂದು ಬ್ಯಾಂಕ್ಗೆ ಸಾಲವನ್ನ ಕೊಡ್ತಾರೆ. ಆದ್ರೆ ಆ ರೀತಿ ಕೊಡುವ ಸಾಲವನ್ನ ಡೈರೆಕ್ಟ್ ಆಗಿ ಒಂದು ಬ್ಯಾಂಕ್ ಇನ್ನೊಂದು ಬ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸಾಲ ಕೊಡ್ತಿರುವ ಬ್ಯಾಂಕ್ ಬ್ರೋಕರ್ ನ ಮೂಲಕ ಮತ್ತೊಂದು ಬ್ಯಾಂಕ್ಗೆ ಸಾಲವನ್ನ ಕೊಡಬೇಕು. ಆ ರೀತಿ ಮಾಡೋದಕ್ಕೆ ಅಂತಾನೆ ಎರಡು ಬ್ಯಾಂಕ್ಗಳು ಸೇರಿ ಬ್ರೋಕರ್ಗೆ 1% ಕಮಿಷನ್ ಅನ್ನ ಕೊಡಬೇಕು. ಸೊ ಈ ಹರ್ಷ ಮೆಹ್ರಾ ಎಂಬ ವ್ಯಕ್ತಿನೇ ಕಟಾರಿ ಹಾಗೂ ಮೊಗದ ಬ್ಯಾಂಕ್ ನ ನಡುವೆ ಬ್ರೋಕರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಸೂರಜ್ ಭಾಸ್ಕರ್ಗೆ ಸ್ವಲ್ಪ ಲಂಚವನ್ನ ಕೊಟ್ಟು ಎಕ್ಸ್ಟ್ರಾ ಬ್ಯಾಂಕ್ ರಿಸಿಪ್ಟ್ ಗಳಿಗೆ ಸೈನ್ ಮಾಡಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ. ಅನುಮಾನ ಬಂದು ಆ ಹರ್ಷ ಮೆಹ್ರಾ ಎಂಬ ವ್ಯಕ್ತಿಯ ಬ್ಯಾಂಕ್ ಟ್ರಾನ್ಸಾಕ್ಷನ್ ಅನ್ನ ಚೆಕ್ ಮಾಡಿದಾಗ ಭಾಸ್ಕರ್ಗೆ ಒಂದೇ ಸಾರಿ ಶಾಕ್ ಆಗಿರುತ್ತೆ. ಯಾಕಂದ್ರೆ ಮಗದ ಬ್ಯಾಂಕ್ ಪೇ ಮಾಡ್ತಿದ್ದ ದುಡ್ಡು ಹರ್ಷ ಮೆಹ್ತಾ ಅಕೌಂಟ್ಗೇನೋ ಹೋಗ್ತಿರುತ್ತೆ. ಆದ್ರೆ ಆತ ಆ ದುಡ್ಡನ್ನ ಇಮಿಡಿಯೇಟ್ ಆಗಿ ಕಟಾರಿ ಬ್ಯಾಂಕ್ಗೆ ಪೇ ಮಾಡೋದ್ರ ಬದಲಿಗೆ ತುಂಬಾ ದಿನಗಳ ನಂತರ ಪೇ ಮಾಡ್ತಿರ್ತಾನೆ. ಸೊ ಆ ದುಡ್ಡನ್ನ ಹರ್ಷ ಮೆಹ್ರಾ ಇಮಿಡಿಯೇಟ್ ಆಗಿ ಪೇ ಮಾಡದೆ ಇಟ್ಕೊಂಡು ಏನ್ ಮಾಡ್ತಿದ್ದಾನೆ ಅಂತ ಭಾಸ್ಕರ್ಗೆ ಅನುಮಾನ ಶುರುವಾಗುತ್ತೆ. ತಕ್ಷಣ ಹರ್ಷ ಮೆಹ್ರಾ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡ್ತಾ ಹೋದಾಗ ಒಂದೊಂದೇ ಟ್ವಿಸ್ಟ್ ಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಸ್ನೇಹಿತರೆ, ಬಾಂಬೆಯಲ್ಲಿ ಹರ್ಷ ಮೆಹ್ರಾ ಎಂಬಾತನನ್ನ ಸ್ಟಾಕ್ ಮಾರ್ಕೆಟ್ ನ ಟೈಕೂನ್ ಅಂತ ಕರೀತಿರ್ತಾರೆ. ಆತ ಬ್ಯಾಂಕ್ ರೆಸಿಟ್ ಹೆಸರಿನಲ್ಲಿ ಬ್ಯಾಂಕ್ ನಿಂದ ದುಡ್ಡನ್ನ ಪಡೆದುಕೊಂಡು ಇಮಿಡಿಯೇಟ್ ಆಗಿ ಬೇರೆ ಬ್ಯಾಂಕ್ಗೆ ಪೇ ಮಾಡದೆ ಅದನ್ನ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡ್ತಿರ್ತಾನೆ. ಸಾಕಷ್ಟು ದುಡ್ಡನ್ನ ಇನ್ವೆಸ್ಟ್ ಮಾಡಿ ಸ್ಟಾಕ್ ಮಾರ್ಕೆಟ್ ಅನ್ನ ರಿಗ್ ಮಾಡಿ ತುಂಬಾನೇ ಲಾಭವನ್ನ ಪಡೆದುಕೊಳ್ತಿರ್ತಾನೆ. ಯಾಕಂದ್ರೆ ಕಡಿಮೆ ಬೆಲೆಯ ಸ್ಟಾಕ್ ಗಳನ್ನ ಬಲ್ಕ್ ನಲ್ಲಿ ಪರ್ಚೇಸ್ ಮಾಡಿ ಆ ಸ್ಟಾಕ್ ಗಳ ಬೆಲೆ ಜಾಸ್ತಿ ಆಗುವ ಹಾಗೆ ಮಾಡ್ತಿರ್ತಾನೆ. ಪರ್ಟಿಕ್ಯುಲರ್ ಸ್ಟಾಕ್ ನ ಬೆಲೆ ಮೇಲೆ ಹೋಗ್ತಿರೋದನ್ನ ನೋಡಿದ ಜನಗಳು ಆಸೆ ಪಟ್ಟು ಅವರು ಕೂಡ ಇನ್ವೆಸ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಸ್ಟಾಕ್ ಗಳ ಬೆಲೆ ಮೇಲೆ ಹೋಗ್ತಿದ್ದ ಹಾಗೆ ಹರ್ಷ ಮೆಹ್ರಾ ಇಮಿಡಿಯೇಟ್ ಆಗಿ ತಾನು ಪರ್ಚೇಸ್ ಮಾಡಿದ್ದ ಸ್ಟಾಕ್ ಗಳನ್ನ ಸೇಲ್ ಮಾಡಿ ಬಿಡ್ತಿರ್ತಾನೆ. ಆ ಮೂಲಕ ಎಲ್ಲರಿಗೂ ಕಮಿಷನ್ ಕೊಡ್ತಿದ್ದ ಹರ್ಷ ಮೆಹ್ರಾ ತಾನು ಬ್ಯಾಂಕ್ ರೆಸಿಟ್ ಹೆಸರಿನಲ್ಲಿ ಪಡೆದುಕೊಳ್ತಿದ್ದ ದುಡ್ಡನ್ನ ವಾಪಸ್ ಬ್ಯಾಂಕ್ಗೆ ಪೇ ಮಾಡ್ತಿರ್ತಾನೆ. ಹರ್ಷ ಮೆಹ್ರಾ ಮಾಡ್ತಿರುವ ಇಲ್ಲಿಗಲ್ ಬಿಸ್ನೆಸ್ ನ ಬಗ್ಗೆ ತಿಳಿದುಕೊಂಡ ನಂತರ ಭಾಸ್ಕರ್ ಬ್ಯಾಂಕ್ ನ MDಗೆ ಇನ್ಫಾರ್ಮ್ ಮಾಡಬೇಕು ಅಂತ ಅಂದುಕೊಳ್ತಾನೆ. ಆದ್ರೆ ಆಗಲೇ ಭಾಸ್ಕರ್ಗೆ ಒಂದು ವಿಷಯ ಫ್ಲಾಶ್ ಆಗಿ ತಕ್ಷಣ ಹೋಗಿ ಸೂರಜ್ ನನ್ನ ಮೀಟ್ ಮಾಡ್ತಾನೆ. ಸೂರಜ್, ನಿನ್ನ ಹರ್ಷ ಮೆಹ್ರಾ ಮಾಡ್ತಿರುವ ಇಲ್ಲಿಗಲ್ ಆಕ್ಟಿವಿಟಿ ನನಗೆ ಗೊತ್ತಾಗಿದೆ. ಅದರ ಬಗ್ಗೆ ಯಾರಿಗೂ ಕಂಪ್ಲೇಂಟ್ ಮಾಡಬಾರ್ದು ಅಂದ್ರೆ ನೀವು ಪಡೆದುಕೊಳ್ಳುವ ಬ್ಯಾಂಕ್ ರಿಸೀಟ್ ನಲ್ಲಿ 1% ಕಮಿಷನ್ ಅನ್ನ ನನಗೆ ಇಮಿಡಿಯೇಟ್ ಆಗಿ ಪೇ ಮಾಡಬೇಕು. ಜೊತೆಗೆ ನೀವು ಯಾವ ಕಂಪನಿಯ ಶೇರ್ ಗಳನ್ನ ಹಾಗೂ ಸ್ಟಾಕ್ ಗಳನ್ನ ಪರ್ಚೇಸ್ ಮಾಡ್ತಿರೋ ಮೊದಲೇ ಅದನ್ನ ಇನ್ಫಾರ್ಮ್ ಮಾಡಬೇಕು. ಹಾಗೂ ನೀವು ಯಾವಾಗ ಅವುಗಳನ್ನ ವಾಪಸ್ ಸೇಲ್ ಮಾಡ್ತಿರೋ ಅದರ ಹಿಂದಿನ ದಿನವೇ ನನಗೆ ಇನ್ಫಾರ್ಮ್ ಮಾಡಿ. ಆ ಮೂಲಕ ನಿಮ್ಮ ಜೊತೆ ನಾನು ಕೂಡ ಶೇರ್ ಅನ್ನ ಪರ್ಚೇಸ್ ಮಾಡಿ ನಂತರ ಸೇಲ್ ಮಾಡಿ ಲಾಭ ಮಾಡಿಕೊಳ್ತೀನಿ ಅಂತ ಹೇಳ್ತೇನೆ.
ಈಗ ಸೂರಜ್ ಹಾಗೂ ಹರ್ಷ ಮೆಹ್ರಾ ಬಳಿ ಬೇರೆ ದಾರಿಯಿಲ್ಲದೆ ಸರಿ ಅಂತ ಭಾಸ್ಕರ್ ಹೇಳಿದ್ದಕ್ಕೆ ಒಪ್ಪಿಕೊಳ್ತಾರೆ. ಹೀಗೆ ತನಗೆ ಬಂದ 25 ಲಕ್ಷ ರೂಪಾಯಿ ಕಮಿಷನ್ ಅನ್ನ ವೈಟ್ ಮನಿಯಾಗಿ ಕನ್ವರ್ಟ್ ಮಾಡೋದಕ್ಕೆ ಒಂದು ಐಡಿಯಾ ಮಾಡ್ತಾನೆ. ಅನ್ವರ್ ಎಂಬ ಹುಡುಗನ ಜೊತೆ ಸೇರಿಕೊಂಡು ತಾನು 25 ಲಕ್ಷಕ್ಕೆ ಲಾಟರಿ ಗೆದ್ದಿದ್ದೀನಿ ಅಂತ ಎಲ್ಲರಿಗೂ ಗೊತ್ತಾಗುವ ಹಾಗೆ ಮಾಡ್ತಾನೆ. ಭಾಸ್ಕರ್ನ ಮನೆಯವರು ಕೂಡ ನಿಜವಾಗಿಯೂ ಭಾಸ್ಕರ್ ಲಾಟರಿ ಗೆದ್ದಿದ್ದಾನೆ ಅಂತ ತುಂಬಾನೇ ಖುಷಿ ಪಡ್ತಾರೆ. ಅಷ್ಟು ದುಡ್ಡನ್ನ ತಕ್ಷಣ ಭಾಸ್ಕರ್ ಸೂರಜ್ ಹೇಳಿದ್ದ ಸ್ಟಾಕ್ ನ ಮೇಲೆ ಇನ್ವೆಸ್ಟ್ ಮಾಡಿ ನಂತರ ಸೇಲ್ ಮಾಡಿ ಲಾಭ ಮಾಡಿಕೊಳ್ತಾನೆ. ಹೀಗೆ ನೋಡ್ತಿದ್ದ ಹಾಗೆ ಭಾಸ್ಕರ್ ದಿನಗಳು ಕಳೆದಂತೆ ಕೋಟ್ಯಾಂತರ ರೂಪಾಯಿ ಲಾಭ ಮಾಡಿಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಹಾಗೂ ತಮ್ಮ ಮನೆಯವರಿಗೆ ಕಾಸ್ಟ್ಲಿ ಬಟ್ಟೆಗಳನ್ನ, ಒಡವೆಗಳನ್ನ ಹಾಗೂ ಕಾರುಗಳನ್ನ ಕೂಡ ಪರ್ಚೇಸ್ ಮಾಡ್ತಾನೆ. ಹೀಗೆ ಮತ್ತಷ್ಟು ದಿನಗಳು ಕಳೆದಂತೆ ಭಾಸ್ಕರ್ ತನಗೆ ಬರ್ತಿದ್ದ ದುಡ್ಡನ್ನ ಇಡೋದಕ್ಕೂ ಕಷ್ಟ ಆಗೋದಕ್ಕೆ ಶುರುವಾಗುತ್ತೆ. ಸೊ ಅನ್ವರ್ ಜೊತೆ ಸೇರಿ ಒಂದು ಐಡಿಯಾ ಮಾಡಿ ತನ್ನ ಹೆಂಡತಿಯ ಹೆಸರಿನಲ್ಲಿ ಒಂದು ಉಪ್ಪಿನಕಾಯಿ ಫ್ಯಾಕ್ಟರಿಯನ್ನ ಸ್ಟಾರ್ಟ್ ಮಾಡ್ತಾನೆ. ಸ್ನೇಹಿತರೆ, ಅದೊಂದು ಹೆಸರಿಗೆ ಮಾತ್ರನೇ ಫ್ಯಾಕ್ಟರಿ ಆಗಿರುತ್ತೆ. ಆದ್ರೆ ಭಾಸ್ಕರ್ ತನ್ನ ಎಲ್ಲ ಬ್ಲಾಕ್ ಮನಿಯನ್ನ ವೈಟ್ ಮನಿಯನ್ನಾಗಿ ಕನ್ವರ್ಟ್ ಮಾಡ್ತಿರ್ತಾನೆ. ಹೀಗೆ ದುಡ್ಡು ಜಾಸ್ತಿ ಆಗ್ತಾ ಹೋದಂತೆ ಭಾಸ್ಕರ್ಗೆ ಕೆಟ್ಟ ಅಭ್ಯಾಸಗಳು ಶುರುವಾಗುತ್ತವೆ. ಕುಡಿಯೋದು, ಸ್ಮೋಕ್ ಮಾಡೋದನ್ನೆಲ್ಲ ಜಾಸ್ತಿ ಮಾಡಿಕೊಳ್ತಾನೆ. ಹಾಗೂ ತಾವು ಮುಂಚೆ ಯಾವ ಸಿಚುವೇಶನ್ ಅಲ್ಲಿ ಇದ್ವಿ ಅನ್ನೋದನ್ನ ಮರೆತು ಎಲ್ಲರನ್ನ ತುಂಬಾನೇ ಕೀಳಾಗಿ ಕಾಣೋದಕ್ಕೆ ಶುರು ಮಾಡ್ತಾನೆ. ಹೀಗಿರುವಾಗ್ಲೇ ಒಂದು ದಿನ ಭಾಸ್ಕರ್ ನನ್ನ ಮೀಟ್ ಮಾಡೋದಕ್ಕೆ ಅಂತ ಕಟಾರಿ ಬ್ಯಾಂಕ್ ನ ಮ್ಯಾನೇಜರ್ ಬರ್ತಾನೆ. ಸರ್, ಒಂದು ಸಾರಿ ನಮ್ಮ ಬ್ಯಾಂಕ್ ನವರು ಇಶ್ಯೂ ಮಾಡ್ತಿರುವ ಬಿಆರ್ ಗಳನ್ನ ತೋರಿಸಿ ಅಂತ ಕೇಳಿದಾಗ ಒಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಸ್ನೇಹಿತರೆ, ಹರ್ಷ ಮೆಹ್ರಾ ಸರಿಸುಮಾರು 90 ಕೋಟಿ ರೂಪಾಯಿ ಬಿಆರ್ ದುಡ್ಡನ್ನ ವಾಪಸ್ ಕೊಟ್ಟೇ ಇರೋದಿಲ್ಲ. ಅದನ್ನು ಕೇಳಿದ ಕಟಾರಿ ಬ್ಯಾಂಕ್ ನ ಮ್ಯಾನೇಜರ್ಗೆ ಮತ್ತಷ್ಟು ಶಾಕ್ ಆಗುತ್ತೆ. ಸರ್, ಏನ್ ಹೇಳ್ತಿದ್ದೀರಾ? 90 ಕೋಟಿ ರೂಪಾಯಿಗೆ ನಾನು ಯಾವತ್ತೂ ಕೂಡ ಬಿಆರ್ ಗಳನ್ನ ಕೊಟ್ಟೇ ಇಲ್ಲ. ನಾನು ಇದುವರೆಗೂ ಸೂರಜ್ ಹಾಗೂ ಹರ್ಷ ಮೆಹ್ರಾಗೆ ಕೊಟ್ಟಿರುವ ಹೈಯೆಸ್ಟ್ ಬಿಆರ್ ಅಮೌಂಟ್ ಅಂದ್ರೆ 9 ಕೋಟಿ. ಸರ್, ಇದರರ್ಥ ಆ ಹರ್ಷ ಮೆಹ್ರಾ ನನ್ನ ಸಿಗ್ನೇಚರ್ ಅನ್ನ ಹಾಗೂ ಬ್ಯಾಂಕ್ ನ ಸ್ಟಾಂಪ್ ಅನ್ನ ಯೂಸ್ ಮಾಡಿಕೊಂಡು ಫೋರ್ಜರಿ ಮಾಡಿದ್ದಾನೆ. ಒಂದು ವೇಳೆ ಆರ್ಬಿಐಗೆ ಈ ವಿಷಯ ಗೊತ್ತಾದ್ರೆ ನಾವಿಬ್ಬರು ಕೂಡ ಸಿಕ್ಕಿ ಹಾಕಿಕೊಳ್ತೀವಿ. ಹಾಗೇನಾದ್ರೂ ಆದ್ರೆ ನಾವಿಬ್ರು ಖಂಡಿತ ಜೈಲಿಗೆ ಹೋಗೋದು ಫಿಕ್ಸ್ ಅಂತ ಹಾರ್ಟ್ ಅಟ್ಯಾಕ್ ಆಗಿ ಅಲ್ಲೇ ಸತ್ತು ಹೋಗ್ತಾನೆ. ಹೆದರಿಕೊಂಡ ಭಾಸ್ಕರ್ ತಕ್ಷಣ ಸೂರಜ್ ನನ್ನ ಮೀಟ್ ಮಾಡಿ ಅವನಿಗೆ ಸರಿಯಾಗಿ ಹೊಡಿತಾನೆ. ಅದೇನ್ ಮಾಡ್ತಿರೋ ಗೊತ್ತಿಲ್ಲ, ಇನ್ನೆರಡು ದಿನಗಳಲ್ಲಿ ನಾನು ಸೈನ್ ಮಾಡಿರುವ 90 ಕೋಟಿ ರೂಪಾಯಿ ಬ್ಯಾಂಕ್ ರೆಸಿಟ್ ನ ಅಮೌಂಟ್ ವಾಪಸ್ ಬರಬೇಕು. ಹೀಗೆ ತನ್ನ ಮಗ ಒದ್ದಾಡ್ತಿರೋದನ್ನ ನೋಡಿದ ಭಾಸ್ಕರ್ನ ತಂದೆಗೆ ತನ್ನ ಮಗನ ಮೇಲೆ ಅನುಮಾನ ಬರುತ್ತೆ. ತಕ್ಷಣ ಅವನ ಬ್ಯಾಂಕ್ ಅಕೌಂಟ್ ನ ಸ್ಟೇಟ್ಮೆಂಟ್ ಗಳನ್ನ ಚೆಕ್ ಮಾಡಿ ಅವನನ್ನ ರೂಮ್ಗೆ ಕರೆದು ಎನ್ಕ್ವೈರಿ ಮಾಡ್ತಾನೆ. ಭಾಸ್ಕರ್, ನೀನು ಇದ್ದಕ್ಕಿದ್ದ ಹಾಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡೋದಕ್ಕೆ ಶುರು ಮಾಡಿದಾಗ್ಲೇ ನನಗೆ ಅನುಮಾನ ಬಂತು. ನಾನೊಬ್ಬ ಚಾರ್ಟೆಡ್ ಅಕೌಂಟೆಂಟ್ ಆಗಿ ನೀನೇನ್ ಮಾಡ್ತಿದ್ಯಾ ಅಂತ ಕಂಡುಹಿಡಿಯೋದಕ್ಕೆ ಸಾಧ್ಯ ಇಲ್ವಾ? ಸುಮತಿಯ ಹೆಸರಿನಲ್ಲಿ ನೀನು ಸ್ಟಾರ್ಟ್ ಮಾಡಿರುವ ಆ ಉಪ್ಪಿನಕಾಯಿ ಬಿಸ್ನೆಸ್ ಒಂದು ಫೇಕ್ ಬಿಸ್ನೆಸ್ ಅಂತ ನನಗೆ ಆವತ್ತೇ ಗೊತ್ತಾಯ್ತು. ಈಗ ಬೇರೆ ದಾರಿ ಇಲ್ಲದೆ ಭಾಸ್ಕರ್ ತಾನು ಮಾಡಿದ ಎಲ್ಲವನ್ನ ತನ್ನ ತಂದೆ ಬಳಿ ಹೇಳಿಕೊಳ್ತಾನೆ. ತನ್ನ ತಂದೆ ಹೇಳಿದ ಬುದ್ಧಿವಾದವನ್ನ ಕೇಳಿದ ನಂತರ ಭಾಸ್ಕರ್ಗೆ ತಾನು ಮಾಡಿದ್ದು ಎಂತ ದೊಡ್ಡ ತಪ್ಪು ಅಂತ ಅರ್ಥ ಆಗುತ್ತೆ. ತಕ್ಷಣ ಭಾಸ್ಕರ್ ತನ್ನ ಸುತ್ತಮುತ್ತ ಇದ್ದ ಎಲ್ಲ ಜನರಿಗೆ ಸಹಾಯ ಮಾಡೋದಕ್ಕೆ ಶುರು ಮಾಡ್ತಾನೆ. ಹಾಗೂ ಒಂದು ದಿನ ಬ್ಯಾಂಕ್ ನ ಚೇರ್ಮನ್ ಕರೆದು, ನೀನ್ ಯಾಕೆ ಹರ್ಷ ಮೆಹರ್ ಅವರ ರೆಸಿಟ್ ಗಳಿಗೆ ಸೈನ್ ಮಾಡ್ತಿಲ್ಲ? ಆ ಕಸ್ಟಮರ್ ನಮಗೆ ಎಷ್ಟೊಂದು ಇಂಪಾರ್ಟೆಂಟ್ ಅಂತ ನಿನ್ಗೆ ಗೊತ್ತಿಲ್ವಾ ಅಂತ ಸೂರಜ್ ಮುಂದೆನೆ ಬೈದು ಬಿಡ್ತಾನೆ. ಅದಕ್ಕೆ ಸಿಟ್ಟಾದ ಭಾಸ್ಕರ್ ಹೇಳೋದೇನಂದ್ರೆ, ಸರ್, ಅವರಿಂದ ನಮ್ಮ ಬ್ಯಾಂಕ್ಗೆ 90 ಕೋಟಿ ರೂಪಾಯಿ ದುಡ್ಡು ವಾಪಸ್ ಬರಬೇಕು. ಆ ದುಡ್ಡು ವಾಪಸ್ ಬಂದ ನಂತರವೇ ಹೊಸ ಬ್ಯಾಂಕ್ ರೆಸಿಟ್ ಗಳಿಗೆ ಸೈನ್ ಮಾಡ್ತೀನಿ ಅಂತ ಹೇಳ್ತೇನೆ. ಆದ್ರೆ ಚೇರ್ಮನ್ ಸೈನ್ ಮಾಡ್ಲೇಬೇಕು ಅಂತ ತುಂಬಾನೇ ಫೋರ್ಸ್ ಮಾಡಿದ ಕಾರಣ ಭಾಸ್ಕರ್ ಎಲ್ಲರ ಮುಂದೆ ರಿಸೈನ್ ಮಾಡಿ ಮನೆಗೆ ಬರ್ತಾನೆ. ಸ್ನೇಹಿತರೆ, ಭಾಸ್ಕರ್ ಹೀಗೆ ರಿಸೈನ್ ಮಾಡಿ ಮನೆಗೆ ಬಂದ ಮರುದಿನವೇ ಸಿಬಿಐ ಆಫೀಸರ್ಗಳು ಇವನನ್ನ ಅರೆಸ್ಟ್ ಮಾಡಿರ್ತಾರೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ, ಆ ಸಿಬಿಐ ಆಫೀಸರ್ ಲಕ್ಷ್ಮಣ್ ಎಂಡಿ ಹಾಗೂ ಚೇರ್ಮನ್ ಅನ್ನ ಬ್ಯಾಂಕ್ಗೆ ಕರೆಸ್ತಾನೆ. ತಕ್ಷಣ ನಿನ್ನ ಅಕೌಂಟ್ ನಲ್ಲಿರುವ 100 ಕೋಟಿ ರೂಪಾಯಿಯನ್ನ ಹರ್ಷ ಮೆಹ್ರಾ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡು. ನಾವು ಹೇಳಿದ ಹಾಗೆ ಮಾಡ್ಲಿಲ್ಲ ಅಂದ್ರೆ ಇದನ್ನ ಇನ್ಕಮ್ ಟ್ಯಾಕ್ಸ್ ಹಾಗೂ ಇಡಿಗೆ ಕಂಪ್ಲೇಂಟ್ ಮಾಡ್ತೀವಿ ಅಂತ ಹೆದರಿಸ್ತಾನೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನ್ ಗೊತ್ತಾ? ಈ ಲಕ್ಷ್ಮಣ್, ಚೇರ್ಮನ್ ಹಾಗೂ ಎಂಡಿ ಎಲ್ಲರೂ ಕೂಡ ಆ ಹರ್ಷ ಮೆಹ್ರಾ ಜೊತೆ ಇನ್ವಾಲ್ವ್ ಆಗಿರ್ತಾರೆ. ಈಗ ಹರ್ಷ ಮೆಹ್ರಾ ಬ್ಯಾಂಕ್ಗೆ ಕೊಡಬೇಕಾಗಿರುವ 90 ಕೋಟಿ ರೂಪಾಯಿ ದುಡ್ಡನ್ನ ಭಾಸ್ಕರ್ನ ಕೈಯಿಂದಲೇ ರಿಕವರ್ ಮಾಡಿಸಿಕೊಳ್ಬೇಕು ಅಂತ ಅಂದುಕೊಂಡಿರ್ತಾರೆ. ಈಗ ಭಾಸ್ಕರ್ಗೆ ಬೇರೆ ದಾರಿ ಇಲ್ಲದೆ ತನ್ನ ಫ್ಯಾಮಿಲಿಯನ್ನ ಗಮನದಲ್ಲಿ ಇಟ್ಕೊಂಡು ಆ ಚೆಕ್ ಗಳಿಗೆ ಸೈನ್ ಮಾಡ್ತಾನೆ. ಆ ಮೂಲಕ ಶಾರ್ಟ್ ಟರ್ಮ್ ನಲ್ಲಿ ದುಡ್ಡನ್ನ ಗಳಿಸಿದ್ದ ಭಾಸ್ಕರ್ ಈಗ ಎಲ್ಲವನ್ನ ಕಳೆದುಕೊಂಡು ಮತ್ತೆ ಮೊದಲಿನ ಪರಿಸ್ಥಿತಿಗೆನೆ ಬಂದಿರ್ತಾನೆ. ಆದ್ರೆ ಮರುದಿನ ಸೂರಜ್ ಭಾಸ್ಕರ್ ಕೊಟ್ಟಿದ್ದ ಆ ಚೆಕ್ ಗಳನ್ನ ಡೆಪಾಸಿಟ್ ಮಾಡೋದಕ್ಕೆ ಅಂತ ಬಂದಾಗ ಚಿತ್ರದ ಅಲ್ಟಿಮೇಟ್ ಹಾಗೂ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅದೇನಂದ್ರೆ, ಭಾಸ್ಕರ್ 10 ದಿನಗಳ ಹಿಂದೆನೆ ತನ್ನ ಅಕೌಂಟ್ ನಲ್ಲಿದ್ದ 100 ಕೋಟಿ ರೂಪಾಯಿ ದುಡ್ಡನ್ನ ವಿತ್ಡ್ರಾ ಮಾಡಿರ್ತಾನೆ. ಆದ್ರೆ ಕಂಪ್ಯೂಟರ್ ನಲ್ಲಿ ಆ ಡೇಟಾ ಇನ್ನೂ ಕೂಡ ಎಂಟ್ರಿ ಆಗಿರೋದಿಲ್ಲ. ಯಾಕಂದ್ರೆ ಮೊದಲೇ ಹೇಳಿದ ಹಾಗೆ ಆ ಕಾಲದಲ್ಲಿ ತಿಂಗಳಿಗೆ ಒಮ್ಮೆ ಮಾತ್ರನೇ ಬ್ಯಾಂಕ್ ಅಕೌಂಟ್ ಗಳು ಅಪ್ಡೇಟ್ ಆಗ್ತಿರುತ್ತವೆ. ಭಾಸ್ಕರ್ನ ಅಕೌಂಟ್ ನಲ್ಲಿ ದುಡ್ಡೇ ಇಲ್ಲ ಅಂತ ಗೊತ್ತಾಗ್ತಿದ್ದ ಹಾಗೆ ಸೂರಜ್, ಎಂಡಿ ಹಾಗೂ ಚೇರ್ಮನ್ ಗೆ ಒಂದೇ ಸರಿ ಶಾಕ್ ಆಗುತ್ತೆ. ಮತ್ತೊಂದು ಕಡೆ ಭಾಸ್ಕರ್ ತನ್ನ ಎಲ್ಲ ದುಡ್ಡನ್ನ ತೆಗೆದುಕೊಂಡು ತನ್ನ ಫ್ಯಾಮಿಲಿ ಸಮೇತ ಅಮೆರಿಕಾಗೆ ಫ್ಲೈಟ್ ನಲ್ಲಿ ಹೋಗ್ತಿರೋದನ್ನ ನೋಡ್ತೀವಿ. ಸ್ನೇಹಿತರೆ, ವಿಷಯವೇನೆಂದ್ರೆ, ಭಾಸ್ಕರ್ ತನ್ನ ತಂದೆ ಜೊತೆ ಸೇರಿಕೊಂಡು ಎಲ್ಲವನ್ನ ಪಕ್ಕಾ ಪ್ಲಾನ್ ಮಾಡಿರ್ತಾನೆ. ಇನ್ಕಮ್ ಟ್ಯಾಕ್ಸ್ ಹಾಗೂ ಇಡಿಗೆ ಈ ವಿಷಯ ಗೊತ್ತಾಗೋಕ್ಕೂ ಮುಂಚೆ
ಮುಂಚೆನೆ ನಮ್ಮ ಫ್ಯಾಮಿಲಿ ಈ ದೇಶವನ್ನು ಬಿಟ್ಟು ಬೇರೆ ಕಡೆ ಹೋಗ್ಬೇಕು ಅಂತ ಪಕ್ಕಾ ಪ್ಲಾನ್ ಮಾಡಿರ್ತಾರೆ. ಆ ಕಾಲಕ್ಕೆ ಅಮೆರಿಕದಲ್ಲಿ 4 ಕೋಟಿ ಇನ್ವೆಸ್ಟ್ ಮಾಡಿದ್ರೆ ಗ್ರೀನ್ ಕಾರ್ಡ್ ಸಿಗ್ತಿರುತ್ತೆ. ತಕ್ಷಣ ಭಾಸ್ಕರ್ ಅಲ್ಲೇ ಒಂದು ಮನೆಯನ್ನ ಪರ್ಚೇಸ್ ಮಾಡಿ ಗ್ರೀನ್ ಕಾರ್ಡ್ ಅನ್ನ ತೆಗೆದುಕೊಂಡು ಅಮೆರಿಕಾಗೆ ಹೊರಟೋಗಿರ್ತಾನೆ. ಹಾಗೂ ಭಾಸ್ಕರ್ ಖುದ್ದು RBI ಆಫೀಸ್ಗೆ ಹೋಗಿ ಚೇರ್ಮನ್ MD ಹಾಗೂ ಲಕ್ಷ್ಮಣ್ಣ ಮೇಲೆ ಕಂಪ್ಲೇಂಟ್ ಮಾಡಿರ್ತಾನೆ. ಚಿತ್ರದ ಎಂಡ್ಸಿನಲ್ಲಿ ಇವರೆಲ್ಲ ಕೂಡ ಅರೆಸ್ಟ್ ಆಗ್ತಾರೆ ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.